ನೀವು ದರ್ಶನ್ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ದರ್ಶನ್ ಅವರು ಅಂತಂದ್ರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಅವ್ರಿಗೆ ಫ್ಯಾನ್ ಬೇಸ್ ಇದೆ. ಸೊ ಈಗ ನಿನ್ನೆ ಮೊನ್ನೆ IPL ಅಲ್ಲೂ ಸಹ ಅಷ್ಟೇ ದರ್ಶನ್ ಅವರ ಸಾಂಗ್ ಪ್ಲೇ ಮಾಡಿದ ತಕ್ಷಣ ಅಭಿಮಾನಿಗಳಲ್ಲಿರುವಂತಹ ಕೂಗು ಉಕ್ಕುರಿತಾ ಇತ್ತು. ಸೊ ನಾನು ಕೇಳುವಂತ ಕ್ವಶನ್ ಏನಂತಂದ್ರೆ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ್ಮೇಲೆ ಏನು ಒಂದು ಡಿ ಗ್ಯಾಂಗ್ ಆಗಿರ್ಬೋದು ಅಥವಾ ಗಜಪಡೆ ಅನ್ನುವಂಥದ್ದಾಗಿರ್ಬೋದು, ಅಷ್ಟೂ ಜನಗಳ ಮಧ್ಯೆ ಧನ್ವೀರ್ ಅವರು ಬಿಟ್ರೆ ಬೇರೆ ಯಾರೂ ಕಾಣಿಸ್ಕೊಂಡಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ದರ್ಶನ್ ಅವ್ರು ಬೇಕು, ಯಾವ ಟ್ರೈಲರ್ ಲಾಂಚ್ಗಾದ್ರೆ ದರ್ಶನ್ ಅವ್ರು ಬೇಕು. ಏನೋ ಒಂದು ದರ್ಶನ್ ಅವ್ರಿಗೆ ಏನೋ ಒಂದು ಕಷ್ಟ ಬಂದಿದೆ ಅಂತಾಗ ಅವ್ರು ಯಾರೂ ಬಂದಿರ್ಲಿಲ್ಲ. ಏನ್ ಹೇಳ್ತೀರಾ ಒಬ್ಬ ಅಭಿಮಾನಿಯಾಗಿ ಹಾಗೂ ನಿಮ್ಮ ಅಭಿಮಾನಿಗಳ ಪರವಾಗಿ? ಆಮೇಲೆ ಆ ಟೈಮಲ್ಲಿ ಯಾರ್ಯಾರು ಮಕ್ವಾಡ ಹೆಂಗೆ ಅಂತ ನಮಗೆ ಕ್ಲೀನಾಗಿ ಗೊತ್ತಾಯ್ತು. ಇವಾಗ ನಾವು ಮುಂಚೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ವಿ. ಟ್ರೈಲರ್ ಲಾಂಚ್ಗೆ ಡಿ ಬಾಸ್ ಬೇಕು, ಪೋಸ್ಟರ್ ಲಾಂಚ್ಗೆ ಡಿ ಬಾಸ್ ಬೇಕು, ಪ್ರೀ ರಿಲೀಸ್ ಇವೆಂಟ್ಗೆ ಡಿ ಬಾಸ್ ಬೇಕು. ಅದೇ ಡಿ ಬಾಸ್ಗೆ ಪ್ರಾಬ್ಲಮ್ ಬಂದಾಗ ಯಾರು ಬೇಡ. ಇದು ಸರಿ, ಇವಾಗ ನೋಡ್ಕೊಂಡಿದ್ವಿ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಜೊತೆಲಿ ನಿಂತವ್ರು ಯಾರು. ನಮಗೂ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ. ಇವಾಗ ಯಾವ ಜೊತೆ ಅವ್ರ ಆ ಟೈಮಲ್ಲಿ ಇವಾಗ ಧನ್ವೀರ್ ಅವ್ರಿಗೆ ಫಸ್ಟ್ ಮೂವಿಯಿಂದನೂ ಇವತ್ತು 3 ಮೂವಿ, ಇವಾಗ 4ನೇ ಮೂವಿ ರಿಲೀಸ್ ಆಗ್ತದೆ, ಅಲ್ಲಿವರೆಗೂ ಜೊತೆಲಿ ನಿಂತಿದ್ದಾರೆ. ಅದೇ ಥರ ಸುಮಾರು ಜನ ನಿಂತ್ಕೊಂಡ್ರು. ಕೊನೆಗೆ ಬಂದಿದ್ದು ಯಾರು? ಒಬ್ಬರೇ. ಮನುಷ್ಯಂಗೆ ನಿಯತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಬರೀ ಸಪೋರ್ಟ್ ಮಾಡಿದ್ರು ಅಂತಲೇ ಅಲ್ಲ, ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ ಆದರೆ ಒಂದು ಒಳ್ಳೇದು ಮಾತಾಡ್ಬೇಕು, ಕೆಟ್ಟದಂತ ಮಾತಾಡಕ್ಕೆ ಹೋಗ್ಬಾರ್ದು. ಇವಾಗ ನಾವು ಕಂಡ್ಕೊಂಡಿದ್ದೀವಿ ಯಾರು ಬೇಕು ಯಾರು ಬೇಡ ಅಂತ ನಾವು ಡಿಸೈಡ್ ಮಾಡ್ಕೋತೀವಿ. ಅವ್ರ ಜೊತೆ ಯಾರು ಇರ್ತಾರೆ ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅದು ಬಿಟ್ಟರೆ ನಾವು ಇನ್ಯಾರೂ ಸಪೋರ್ಟ್ ಮಾಡಲ್ಲ, ಅವರೊಬ್ಬರೇ ಅಷ್ಟೇ. ಏನ್ ಹೇಳಕ್ ಇಷ್ಟಪಡ್ತೀರಾ ದರ್ಶನ್ ಅವರ ಒಂದು ಕಟ್ಟಾಭಿಮಾನಕ್ಕೆ? ಅವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದು ನಾವು ಇವಾಗ ನನ್ನ ಈ ಇಂಡಸ್ಟ್ರಿ ಬರೋಕೆ ಅವರೇ, ಇವಾಗ ಅದೇ ಅವರೇ ರೀಸನ್. ಸಾರಥಿ ಮೂವಿ ದರ್ಶನ್ ಅಣ್ಣ, ದಿನಕರ್ ಅಣ್ಣನೇ ಅವರೇ ಕಾರಣ ಈ ಫಿಟ್ನೆಸ್ ಇಂಡಸ್ಟ್ರಿ ಮೊನ್ನೆ ಫಾರ್ಮ್ ಹೌಸ್ಗೆ ಹೋದಾಗ ನಾನು ಹೇಳ್ದೆ ಹಿಂಗೆ ಅಂತ. ನನಗೆ ರೇಕ್ಸರು ನಂದೇನು ಬಾಡಿ ಐತೆ ಅಂತ ಸ್ಟಾರ್ಟ್ ಮಾಡಿದ್ವು ಹಂಗೆ. ಅಂದರೆ ಅವಾಗ ನಾನು ಆ ಫಿಸಿಕ್, ನಾನು ಇವಾಗ ಈ ಫಿಸಿಕ್ ಇದ್ದೆ, ಅವ್ರ ಪರ್ಸನಾಲಿಟಿ ನಂಗೆ ಇವಾಗೇ ಭಯ ಆಗುತ್ತೆ. ಇನ್ನು ಅವಾಗ ಫಿಸಿಕ್ ನೋಡಿದ್ದು ಅಂದರೆ ನಮ್ಗೆ ಇನ್ನೂ ಅವಾಗ ಬಾಡಿ ಇತ್ತು ಅಂತಲೇ ಅರ್ಥ. ಸೊ ಹೇಳ್ದೆ, ಖುಷಿ ಪಟ್ಟರು, ಒಳ್ಳೇದಾಗಲಿ ಮಾಡು, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ನಾವು ಅವ್ರ ಜೊತೆ ನಿಂತೇ ನಿಲ್ತೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾಡ್ತಾ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.